ಭರತ್ ರೆಡ್ಡಿ ಸುಮಾರು ಅಂದರೆ 4-5 ತಿಂಗಳ ಹಿಂದೆಯಿಂದ ಕೂಡ ಈ ಒಂದು ಪ್ರಾಪರ್ಟಿ ಮೇಲೆ ಕೂಡ ಕಣ್ಣಾಕಿ ಹುಡುಗರನ್ನ ಕಳಿಸಿ ಕಳುವು ಮಾಡಿಸೋದಂಥದ್ದು, ಇದ್ರ ಸುತ್ತಮುತ್ತ ಓಡಾಡ್ತಾ ಇರೋದು ಒಂದು ಸಾಕ್ಷಿ. ನಾನು ನಿನ್ನೆ ಬೆಂಗಳೂರಲ್ಲಿ ಸೆಷನ್ಸ್ ಮುಗಿಸ್ಕೊಂಡು ಅಲ್ಲಿ ಬೆಂಗಳೂರು ಮನೆಗೆ ಹೋಗೋದ್ರಲ್ಲಿ ನನಗೆ ಗೊತ್ತಾಯಿತು ಈ ವಿಷಯ. ಗೊತ್ತಾದ ತಕ್ಷಣ ನಾನು SP ಅವರಿಗೆ ನಿನ್ನೆ ನಾನು ಮಾತಾಡಿದೆ. ಇದರಲ್ಲಿ ಒಂದು ವಿಶೇಷ ಏನಂತಂದರೆ, ಆ ತಕ್ಷಣ ನಾನು ಇವಾಗ SP ಅವರು ಪ್ರೆಸ್ ಮೀಟ್ ಮಾಡಿದ್ದು ನಾನು ನೋಡಿದೆ. ಅವ್ರು ಹೇಳಿರೋವಂಥ ಒಂದು ವಿಷಯದಲ್ಲಿ ಒಂದು ರೀಲ್ಸ್ ಮಾಡೋದಕ್ಕೆ ಹುಡುಗರು ಯಾರು ಇಲ್ಲಿಗೆ ಬಂದು ಈ ಒಂದು ಬೆಂಕಿ ಅನಾಹುತ ಆಗಿದೆ ಅಂತ ಅನ್ನೋ ಮಾತನ್ನು ಅವ್ರು ಹೇಳಿದ್ದಾರೆ. ಇಲ್ಲಿ ಒಂದೇ ಒಂದು ವಿಷಯ ಏನಂತಂದರೆ, ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಇಬ್ಬರು ಸೆಕ್ಯೂರಿಟಿ ಇದ್ದಾರೆ. ಒಬ್ಬರು ಆಫೀಸ್ ಅಂತೇಳಿ, ಇನ್ನೊಬ್ಬರು ಮಂಜುನಾಥ್ ಅಂತೇಳಿ. ಇಬ್ಬರು ಸೆಕ್ಯೂರಿಟಿ ಅವರು ಈ ಟೋಟಲ್ ನಿಮಗೆ ಒಂದು 200 ಎಕರೆ ರೌಂಡ್ ಹೊಡಿಲಿಕ್ಕೆ 2 ತಾಸು ಆಗುತ್ತೆ. ಸೆಕ್ಯೂರಿಟಿ ಅವ್ರ ಕಣ್ಣಿಗೆ ಇದು ಬಿದ್ದಿದ ತಕ್ಷಣ ಯಾವಾಗ ಹೊಗೆ ಬರ್ತಾಯಿತ್ತು, ಓಡಿ ಬಂದು ಅದನ್ನು ವಿಡಿಯೋ ಮಾಡೋದ್ರ ಜೊತೆಗೆ ಸೈಟ್ ಇಂಜಿನಿಯರ್ಗೆ ಮತ್ತು ಇದಕ್ಕೆ ಸಂಬಂಧಪಟ್ಟ ಸೂಪರ್ವೈಸರ್ಗಳಿಗೆ ಫೋನ್ ಮಾಡಿದ ತಕ್ಷಣ ಅವರು ಇಲ್ಲಿಗೆ ಆಗಮಿಸಿರೋಂಥದ್ದು. ಆಗಮಿಸಿ ಅವ್ರು ಏನು ಮನೆ ಹತ್ರ ಬರೋ ಟೈಮ್ನಲ್ಲೇ ಯಾರು ಹುಡುಗರು ಓಡೋಗ್ತಾ ಇದ್ರು ಅವ್ರನ್ನ ವಿಡಿಯೋಗಳು ತೆಗೆದಿರೋಂಥದ್ದು. ಆ ವಿಡಿಯೋಗಳನ್ನು ಮೀಡಿಯಾಗೆ ಮತ್ತು ಪೊಲೀಸರಿಗೆ ತಕ್ಷಣ ನಮ್ಮ ಕಡೆಯಿಂದ ನಾವು ಎಲ್ರಿಗೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡಿರೋಂಥ ಒಂದು ವಿಷಯ. ಇಲ್ಲಿ ಪ್ರಮುಖವಾಗಿ ಏನಂತಂದರೆ, ನಾವು ಇವಾಗ ಅವರು ಪಾಪ ಇನ್ನೂ ಹೊಸದಾಗಿ ಬಂದಿದ್ದಾರೆ SP ಅವರು, ಇಲ್ಲಿ ಒಂದು ಅಬೆಂಡೆಂಟ್ ಹೌಸ್ ಅನ್ನೋಂಥ ಒಂದು ವಿಷಯ ಆಗಿರ್ಬೋದು, ಅಥವಾ ಸೆಕ್ಯೂರಿಟಿ ಸ್ವಲ್ಪ ಇರಬೇಕಾಗಿತ್ತು ಅನ್ನೋಂಥ ವಿಷಯ ಕೂಡ ಅವರು ಹೇಳಿರೋಂಥದ್ದು. ಇದು ಬಂದು ಒಂದು ಮಾಡೆಲ್ ಹೌಸ್. ಇಲ್ಲಿ ಯಾರಾದರೂ ಕೂಡ ಒಬ್ಬರು ಬಂದು ಸೈಟ್ ಖರೀದಿ ಮಾಡಬೇಕು ಅಂತಂದರೆ, ಆ ಸೈಟ್ ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಈ ಒಂದು ಲೇಔಟು, ರಸ್ತೆಗಳು, ಮನೆ ಅಂದರೆ ಹೀಗೆ ನಾವು ಚೆನ್ನಾಗಿರುತ್ತೆ ಅಟ್ಮಾಸ್ಫಿಯರ್ ಅಂತ ಕ್ರಿಯೇಟ್ ಮಾಡೋದಕ್ಕೆ ಕಟ್ಟಿರುವಂಥ ಒಂದು ಮಾಡೆಲ್ ಹೌಸ್. ಇದರಲ್ಲಿ ಯಾರೇ ಕೂಡ ಸಂಸಾರ ಮಾಡುವಂಥ ಒಂದು ವಿಷಯ ಅಲ್ಲ ಇದು. ಯಾರಾದರೂ ಬಂದರೆ ತೋರಿಸ್ಲಿಕ್ಕೆ ಈ ಒಂದು ಪ್ರಾಪರ್ಟಿ ಬಗ್ಗೆ ಡೆವಲಪ್ಮೆಂಟ್ ಮಾಡುವ ಇದರಲ್ಲಿ ಭಾಗವಾಗಿ ಆ ಕಡೆ ನೀವು ನೋಡ್ತಾ ಇದ್ರೆ ಕ್ಲಬ್ ಹೌಸ್ ಕನ್ಸ್ಟ್ರಕ್ಷನ್ ನಡೀತಾ ಇರೋದು, ಇದೊಂದು ಮಾಡೆಲ್ ಹೌಸ್. ಸೊ ಈ ರೀತಿ ಇರೋವಂಥದ್ದು. ಇಲ್ಲಿ ಸೆಕ್ಯೂರಿಟಿ ಇಲ್ಲ ಅನ್ನೋಂಥದ್ದು ಇಲ್ಲ. ಪ್ರೈವೇಟ್ ಇಬ್ಬರು ವ್ಯಕ್ತಿಗಳು ಇಲ್ಲಿದ್ದಾರೆ. ಆ ಪ್ರೈವೇಟ್ ವ್ಯಕ್ತಿಗಳು ಇದ್ದಿದ್ದ ಕಾರಣ ಅವ್ರಿಗೆ ನೋಡಿ 15-20 ಜನ ಇರೋದನ್ನು ನೋಡಿ ಗಾಬರಿಯಾಗಿ ಸೈಟ್ ಇಂಜಿನಿಯರ್ಗಳಿಗೆ ಫೋನ್ ಮಾಡಿ ಅವ್ರು ಬಂದು ಆ ಹುಡುಗರು ತಿರುಗಿ ವಾಪಸ್ ಓಡೋಗುವಂಥ ಸಂದರ್ಭದಲ್ಲೇ ಇಲ್ಲಿ ವಿಡಿಯೋಗಳನ್ನ ಮಾಡಿ ಫೋಟೋಸ್ನೆಲ್ಲ ತೆಗೆದು ಅದನ್ನು ಮೀಡಿಯಾಗೆ ತಕ್ಷಣ ಅರ್ಧ ಗಂಟೆಯಲ್ಲಿ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡೋ ಮುಂಚೆನೇ ಅವ್ರ ವಿಡಿಯೋಗಳು, ಫೋಟೋಗಳನ್ನ ನಾವು ರಿಲೀಸ್ ಮಾಡಿರೋಂಥ ಒಂದು ವಿಷಯ. ಮತ್ತು ನಾವು ಸಾಕಷ್ಟು ಬಾರಿ ಪೊಲೀಸರಿಗೆ ನಾವು ಕಂಪ್ಲೇಂಟ್ಗಳನ್ನು ನಾವೇನು ಕೊಟ್ಟಿದ್ದೀವಿ, ನಾವು ಆ FIR ಕಾಪಿಗಳನ್ನು ಕೂಡ ನಾನು ಮೀಡಿಯಾಗೆ ಇವಾಗ ನಾನು ತಕ್ಷಣ ಎಲ್ಲ ಗ್ರೂಪ್ಗಳಿಗೂ ಕೂಡ ಇನ್ನೊಂದು 5 ಮಿನಿಟ್ಸಲ್ಲಿ ನಾನು ಎಲ್ಲ ನಿಮ್ಮ ಗ್ರೂಪ್ಗಳು ಕೂಡ ಹಾಕ್ತೀನಿ. ನಾನು ಗೇಟ್ಗಳನ್ನ ಈ ಹಿಂದೆ ತಾವು ನೋಡಿರ್ಬೋದು, ಅಂದರೆ ಮೇನ್ ಎಂಟ್ರೆನ್ಸ್ ಇವಾಗ ನೀವು ಒಳಗಡೆ ಬರೋ ಟೈಮ್ನಲ್ಲಿ 2 ಗೇಟ್ಗಳನ್ನು ತೆಗೆದುಹಾಕಿದ್ದಾರೆ. 2 ಗೇಟ್ಗಳೇನಿತ್ತಲ್ಲ, 2 ಗೇಟ್ಗಳನ್ನ ಸುಮಾರು ಕಳೆದ ವರ್ಷ ಆಗಸ್ಟ್ ತಿಂಗಳಲ್ಲಿ 2 ಮೇನ್ ಗೇಟ್ಗಳನ್ನ ತೆಗೆದುಹಾಕಿದ್ರು ರಾತ್ರಿ ಹೊತ್ತು ಬಂದು. ಯಾಕೆಂದರೆ ಸೆಕ್ಯೂರಿಟಿ ಒಬ್ಬರು 200 ಎಕರೆ ನೋಡ್ಕೊಳ್ಳೋ ಟೈಮ್ನಲ್ಲಿ ಭಾಳ ಕೇರ್ಫುಲ್ಲಾಗಿ 2 ಗೇಟ್ಗಳನ್ನ ತೆಗೆದಿದ್ರು. ಒಳಗಡೆ ಕೆಲವೊಂದು ಕಳುವಾಗಿತ್ತು. ಆ ಕಳುವು ವಿಷಯದಲ್ಲಿ ಪೊಲೀಸರಿಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದು ಆಗಿದೆ, FIR ಕಾಪಿ ಆಗಿದೆ. 3 ಬಂಧನ ಮಾಡಿದರು. ಆ ನಂತರ ಅವ್ರನ್ನ ಪ್ರೊಡ್ಯೂಸು ಮಾಡಿದರು. ಆ ಬಂಧನ ಮಾಡಿರೋಂಥ ಸಂದರ್ಭದಲ್ಲಿ ಆ ಟೈಮ್ನಲ್ಲಿ ಇಲ್ಲಿ ರೂರಲ್ ಇನ್ಸ್ಪೆಕ್ಟ್ರಾಗಿ ಸತೀಶ್ ಅನ್ನೋಂಥವ್ರು ಇಲ್ಲಿ ಇದ್ದಿದ್ದು. ಇವಾಗ ಏನು ಅವನು ASP ರವಿಕುಮಾರ್ ಇದ್ದಾನೆ ಇವಾಗ ಸದ್ಯ ನಮ್ಮ ಬಳ್ಳಾರಿ ಸಿಟಿಯಲ್ಲಿ. ಆ ಅರೆಸ್ಟ್ ಮಾಡಿರೋ ಹುಡುಗರ ವಿಷಯದಲ್ಲಿ ಸುಮಾರು 1 ವರ್ಷದ ಹಿಂದೆಯೇ, 1 ವರ್ಷ ಕೂಡ ಅಲ್ಲ, 25 ಆಗಸ್ಟ್ ಇದೇನಾ ಇದು ನೋಡಿ, 29/8/2025 ಅಂದರೆ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ 5 ತಿಂಗಳ ಹಿಂದೆ ನಾವು ಕಂಪ್ಲೇಂಟ್ ಕೊಟ್ಟಿರೋಂಥದ್ದು. 5 ತಿಂಗಳ ಹಿಂದೆಯೇ ನಾವು ಕಂಪ್ಲೇಂಟ್ ಕೊಟ್ಟಿರೋವಂಥದ್ದು. ಅಂದರೆ ನಾವು ಕಂಪ್ಲೀಟಾಗಿ ಎಷ್ಟು ಕೇರ್ಫುಲ್ಲಾಗಿ ಇಲ್ಲಿ ನೋಡ್ಕೊತಾ ಇದ್ದೀವಿ. ಇಲ್ಲಿ ಕಳುವಾಗಿರೋ ಪ್ರಕರಣದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದರೆ 3 ಬಂಧನ ಮಾಡಿದಾಗ ನಾರಾ ಭರತ್ ರೆಡ್ಡಿ ತುಂಬ ಪ್ರೆಷರ್ ಹಾಕಿ ಯಾರಿಗೆ ನೇರವಾಗಿ ಇಲ್ಲಿರೋ ಇನ್ಸ್ಪೆಕ್ಟರ್ಗಳಿಗೆ ಫೋನ್ ಮಾಡಿ ಪ್ರೆಷರ್ ಹಾಕಿದ್ದಾರೆ. ಮತ್ತು ರವಿಕುಮಾರ್ ASP ಏನಿದ್ದಾನೆ ಫೋನ್ ಮಾಡಿಬಿಟ್ಟು ರೂರಲ್ ಇನ್ಸ್ಪೆಕ್ಟರ್ನ ತಕ್ಷಣ ಅವ್ರನ್ನ ಬಿಡುಗಡೆ ಮಾಡು, ಈ ಕೇಸ್ ವಿಷಯದಲ್ಲಿ ಅಲ್ಲೇನೋ ಗೇಟ್ಗಳು ಅವು ಇವು ಕಳುವಾಗಿದೆ ಅಂದ ತಕ್ಷಣ ನೀನು ಅವ್ರನ್ನ ಅರೆಸ್ಟ್ ಮಾಡೋಷ್ಟು ಅವಶ್ಯಕತೆ ಇಲ್ಲ ಸರ್. ಒಳಗಡೆ ಸುಮಾರು ಎಲೆಕ್ಟ್ರಿಕಲ್ ಮಟೀರಿಯಲ್ ಕೂಡ ಅಲ್ಲಿ ಕಳುವು ಮಾಡಿದ್ದಾರೆ ಅವರು, ಅದಕ್ಕೆ ನಾನು ಅರೆಸ್ಟ್ ಮಾಡಿದ್ದೀನಿ ಅಂತೇಳಿ ಒಟ್ಟಿಗೆ ಅವರು ಅರೆಸ್ಟ್ ಮಾಡಿ ಕಸ್ಟಡಿಗೆ ಕಳಿಸಿದ್ದಾರೆ. ಸೊ ಹಾಗಾಗಿ ಆ ಟೈಮ್ನಲ್ಲಿ
ಭರತ್ ರೆಡ್ಡಿ ಅವರ ಒಂದು ಪ್ರೆಷರಿಂದ ರವಿಕುಮಾರ್ ASP ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಯಾವುದೇ ಕಾರಣಕ್ಕೂ ನೀನು FIR ತೊಗೋಬೇಡ, ಅವ್ರನ್ನ ಅರೆಸ್ಟ್ ಮಾಡಬೇಡ ಅಂತ ಹೇಳಿದ್ರು ಕೂಡ ನಾವು ಮತ್ತೆ ನನಗೆ ಇನ್ಫಾರ್ಮೇಷನ್ ಕೊಟ್ಟರು, ಸರ್ ಪೊಲೀಸ್ ಸ್ಟೇಷನಲ್ಲಿ ಕುಂತಿದ್ದೀವಿ, FIR ತಗೊಳ್ತಾ ಇಲ್ಲ, ASP ರವಿಕುಮಾರ್ ಭರತ್ ರೆಡ್ಡಿ ತುಂಬ ಪ್ರೆಷರ್ ಆಗ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ನಾನು ಸರ್ಕಲ್ ಇನ್ಸ್ಪೆಕ್ಟರ್ ಸತೀಶ್ ಅವ್ರಿಗೆ ಫೋನ್ ಮಾಡಿದೆ. ಆ ಟೆಲಿಫೋನ್ ಮಾಡಿರೋಂಥ ಒಂದು ರೆಕಾರ್ಡ್ಸ್ ಎಲ್ಲ ಕೂಡ ನಮ್ಮ ಹತ್ರ ಇದೆ. ಅದೆಲ್ಲೂ ಕೂಡ ಮೊಬೈಲ್ಗಳಲ್ಲಿ ಫೋನ್ ಮಾಡಿದ್ದು ಪೊಲೀಸರಿಗೆ ಒಂದು ಸೆಕೆಂಡಲ್ಲಿ ಸಿಗುತ್ತೆ ಇದೆಲ್ಲ. ಅದು ಕೂಡ ಅವ್ರನ್ನ ಅರೆಸ್ಟ್ ಮಾಡಲೇಬೇಕು ಅಂತೇಳಿ. ಅಂದರೆ ಭರತ್ ರೆಡ್ಡಿ ಸುಮಾರು ಅಂದರೆ 4-5 ತಿಂಗಳ ಹಿಂದೆಯಿಂದ ಕೂಡ ಈ ಒಂದು ಪ್ರಾಪರ್ಟಿ ಮೇಲೆ ಕೂಡ ಕಣ್ಣಾಕಿ ಹುಡುಗರನ್ನ ಕಳಿಸಿ ಕಳುವು ಮಾಡ್ತಿರೋಂಥದ್ದು, ಇದ್ರ ಸುತ್ತಮುತ್ತ ಓಡಾಡ್ತಾ ಇರೋದು ಒಂದು ಸಾಕ್ಷಿ. ಮತ್ತು ASP ರವಿಕುಮಾರ್ ತುಂಬ ಒತ್ತಡ ಹಾಕಿ ಲಾಸ್ಟಿಗೆ ಅವರು ಸತೀಶ್ ಅವ್ರು ನಾನು ಇಲ್ಲಿಂದ ಟ್ರಾನ್ಸ್ಫರ್ ಆಗೋದ್ರೆ ಸಾಕು, ನಾನು ಕೆಲಸ ಮಾಡಲಿಕ್ಕೆ ಆಗ್ತಾಯಿಲ್ಲ ಅನ್ನೋಂಥ ಒಂದು ವಾತಾವರಣ ಬಂತು. ಮತ್ತು ಪೊಲೀಸರು ಕೂಡ ಇಲ್ಲಿ ಬಂದು ರಾತ್ರಿ ಹೊತ್ತು ರೌಂಡ್ ಹೊಡಿಯೋದಕ್ಕೆ ಅವ್ರಿಗೆ ನಾವು ರಿಕ್ವೆಸಿಷನ್ ಕೂಡ ಕೊಟ್ಟಿದ್ದು. ಬಟ್ ಅವರು ಸತೀಶ್ ಸರ್ಕಲ್ ಇನ್ಸ್ಪೆಕ್ಟರ್ ಮೇಲೆ ASP ತುಂಬ ಪ್ರೆಷರ್ ಹಾಕಿ ಅರೆಸ್ಟೇ ಮಾಡಬಾರ್ದು ಅನ್ನೋಂಥ ವ್ಯಕ್ತಿ. ಸೊ ಆ ಕಾರಣಕ್ಕೆ ಇವತ್ತು ಮತ್ತೆ ನಮ್ಮ SP ಅವರು ಅವ್ರ ಮೇಲೆ ನಮ್ಗೆ ವಿಶ್ವಾಸ ಇದೆ. ಯಾಕೆಂದರೆ ಹೊಸದಾಗಿ ಬಂದಿದ್ದಾರೆ ಮತ್ತು ಅವರೇನೋ ಭಾಳ ದೊಡ್ಡ ದೊಡ್ಡ ಪ್ರಕರಣಗಳೆಲ್ಲ ಗಂಭೀರವಾಗಿ ಮಾಡಿದ್ದಾರೆ ಅನ್ನೋಂಥ ಮಾತನ್ನು ನಾವು ಕೇಳಿರೋ ಕಾರಣ ಮತ್ತು ನೀವು ಅದೇ ASP ರವಿಕುಮಾರ್ನ ಈ ಸೈಟಿಗೆ ಕಳಿಸಿದ್ದೀರಿ. ಅದೇ ASP ರವಿಕುಮಾರ್ನ ನೀವು ಈ ಸೈಟಿಗೆ ಕಳಿಸಿದ್ದೀರಿ. ಇಲ್ಲಿರುವಂಥ ಇನ್ಸ್ಪೆಕ್ಟರ್ಸು ಪೊಲೀಸರು ಕೂಡ ಯಾವ ಒತ್ತಡದಲ್ಲಿ ಇರ್ತಾರೆ. ಒಂದು ಉದಾಹರಣೆ ನಾನು ಸಿಂಪಲಾಗಿ ಹೇಳ್ತೀನಿ. ರೀಲ್ಸ್ ಮಾಡೋನು ಮನೆ ಡೋರ್ಗಳನ್ನು ಮುರೆ ಬಡಿದು ನಾವು ಮನೆ ಮೇಂಟೈನ್ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಜಸ್ಟ್ 4 ತಿಂಗಳ ಹಿಂದೆಯೇ ನಾವು ಸುಮಾರು 11 ವರ್ಷಗಳು ಹಿಂದೆ ಇಲ್ಲಿ ಸರಿಯಾಗಿ ಯಾವುದು ವ್ಯವಸ್ಥೆಗಳಿಲ್ಲ ಅಂತ ಹೇಳಿದ್ರಲ್ಲ, ನಮ್ಮ ಸೆಕ್ಯೂರಿಟಿ ಗಾರ್ಡ್ಗಳಿದ್ದಾರೆ. ಇಲ್ಲಿಂದ ನಾವು ಪೊಲೀಸ್ ಕಂಪ್ಲೇಂಟ್ 4 ತಿಂಗಳ ಹಿಂದೆಯೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದ ಆಧಾರಗಳಿಲ್ಲಿ ಇದೇ 3 ಬಂಧನ ಮಾಡಿ ಪೊಲೀಸರು ಕಸ್ಟಡಿಗೆ ಕಳಿಸಿರೋದಿದೆ. ಭರತ್ ರೆಡ್ಡಿ ಮತ್ತು ASP ರವಿಕುಮಾರ್ ಇಬ್ಬರು ಎಂಟ್ರಿಫೇರ್ ಆಗಿ ಅವ್ರನ್ನ ಅರೆಸ್ಟ್ ಮಾಡಬಾರ್ದು ಅನ್ನೋ ಒತ್ತಡ ಹಾಕಿರೋದು ಇದೆ. ಇವತ್ತು ಮತ್ತೆ ಅದೇ ASP ರವಿಕುಮಾರ್ನೇ ಈ ಮನೆ ಸುಟ್ಟಿರೋಂಥ ಪ್ರಕರಣದಲ್ಲಿ ಇಲ್ಲಿ ಅವ್ರನ್ನೇ ಇಲ್ಲಿಗೆ ಸೈಟಿಗೆ ಕಳಿಸ್ತಾರಂತಂದರೆ ಇನ್ನು ನಾವೇನಂತ ಹೇಳಬೇಕಾಗುತ್ತೆ. ಇವಾಗ ಅವನು ASP ರವಿಕುಮಾರ್ನ ಸಿಟಿ DSPನ ಇಲ್ಲಿಂದ ಹೊರಗಡೆ ಆಗಬೇಕು, ಸಸ್ಪೆಂಡ್ ಮಾಡಬೇಕು ಅನ್ನೋಂಥ ವಿಷಯಗಳನ್ನ ಹೇಳಿದ್ದೀವಿ. ಇವತ್ತು ನಮ್ಮ ಮನೆ ಮೇಲೆ ಆಗಿರುವಂಥ ಒಂದು ದಾಳಿ, ಮನೆ ಮೇಲೆ ಆಗಿರುವಂಥ ಒಂದು ಫೈರಿಂಗ್ಗಳು ಮತ್ತು ದೀಪಾವಳಿ ಪಟಾಕಿಗಳ ಥರ ಗಾಳಿಯಲ್ಲಿ ಗುಂಡುಗಳನ್ನ ಹಾರಿಸಿದ್ದನ್ನು ಮತ್ತು ಆ ಕುಡಿದ ಅಮಲಲ್ಲಿ ತನ್ನ ಕಾರ್ಯಕರ್ತರನ್ನೇ ಕೊಲೆ ಮಾಡಿ ನಮ್ಮ ಮೇಲೆ ಆಗಬೇಕು ಅನ್ನೋಂಥ ಕುತಂತ್ರ ಮಾಡಿ ಲಾಸ್ಟಿಗೆ ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿನೇ ಇವತ್ತು ಸತೀಶ್ ರೆಡ್ಡಿ ಭರತ್ ರೆಡ್ಡಿ ಪ್ರೈವೇಟ್ ಗನ್ಮ್ಯಾನ್ಗಳಿಂದನೇ ಸತ್ತಿದ್ದಾನೆ ಅಂತೇಳಿ ಮೀಡಿಯಾಗಳಿಗೆ, ಎಲೆಕ್ಟ್ರಾನಿಕ್ ಮೀಡಿಯಾಗೆ ವಿತ್ ರೆಕಾರ್ಡ್ ಅವ್ರು ಹೇಳಿರೋಂಥ ಈ ಸಂದರ್ಭದಲ್ಲಿ ಇದುವರೆಗೆ ಸತೀಶ್ ರೆಡ್ಡಿನ ಬಂಧನ ಮಾಡಲಿಲ್ಲ, ಭರತ್ ರೆಡ್ಡಿನ ಬಂಧನ ಮಾಡಲಿಲ್ಲ. ಇವತ್ತು ಈ ಪ್ರಕರಣದಲ್ಲಿ ಕೇವಲ 3 ಪ್ರೈವೇಟ್ ಗನ್ಮ್ಯಾನ್ಗಳನ್ನು ಬಂಧನ ಮಾಡಿ ಕೈ ತೊಳ್ಕೊಂಡಿರುವಂಥ ಈ ಸರ್ಕಾರ ಇವತ್ತು ಸುಮಾರು 4-5 ಕೋಟಿ ಬೆಲೆ ಮಾಡೋ ಮನೇನ ಯಾರಾದರೂ ಹುಡುಗರು ಬಂದು ಗ್ಲಾಸ್ ಮೊರೆ ಬಡಿದು ಒಳಗಡೆ ನುಗ್ಗಿ ಟೆರೆಸ್ ಮೇಲೆ ಹೋಗಿ ಅವರು ಬೆಂಕಿ ಹಚ್ಚಿ ಯಾರಾದರೂ ರೀಲ್ಸ್ ಮಾಡ್ಕೊತಾರೆ. ಸಾಮಾನ್ಯವಾಗಿ ನಾನು ಮಾಧ್ಯಮ ಸ್ನೇಹಿತರಿಗೆ ನಾನು ಕೇಳ್ತಾ ಇದ್ದೀನಿ, ಇದನ್ನು ನಾವು ಪೊಲೀಸರು ಇನ್ವೆಸ್ಟಿಗೇಷನು ಕಾನೂನು ಅದೊಂದು ಕಡೆ ಇಡೋಣ. ಒಂದು ಸಾಮಾನ್ಯ ಒಂದು ಮನುಷ್ಯರಾಗಿ ನಾವೇ ಯೋಚನೆ ಮಾಡಿದರೂ ಕೂಡ ಇಂಥ ಒಂದು ಘಟನೆಯನ್ನು ಈ ರೀತಿ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಇವತ್ತು ಇಡೀ ಕರ್ನಾಟಕ ರಾಜ್ಯದ ಜನರು ಇದನ್ನು ಯೋಚನೆ ಮಾಡ್ತಾರೆ. ಹಾಗಾಗಿ